LMS ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೈಸೂರು ವಿಶ್ವವಿದ್ಯಾನಿಲಯದ BA ಪದವಿಯ ಅರ್ಥಶಾಸ್ತ್ರ ವಿಷಯವಸ್ತುವಿನ 6ನೇ ಚಾತುರ್ಮಾಸದ ಇಂಡಿಯನ್ ಎಕನಾಮಿಕ್ ಥಾಟ್ ಅಥವಾ ಭಾರತೀಯ ಆರ್ಥಿಕ ಚಿಂತನೆ ಎಂಬ ಪತ್ರಿಕೆಯ ಮಾಡ್ಯೂಲ್ 4ರ ಸೋಷಿಯಲಿಸ್ಟ್ ಎಕನಾಮಿಕ್ ಥಿಂಕರ್ಸ್ ಇನ್ ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತದ ಸಮಾಜವಾದಿ ಆರ್ಥಿಕ ಚಿಂತಕರು ಎಂಬ ಅಧ್ಯಯನದ ಜವಾಹರ್ಲಾಲ್ ನೆಹರೂರವರ ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಕೊಡುಗೆಯನ್ನು ತಿಳಿಸಲು ಬಯಸುತ್ತೇನೆ. ಇದು ಸೆಷನ್ ನಂಬರ್ 31. ಇದರ ಪೂರ್ವದಲ್ಲಿ ನೆಹರೂರವರ ಆರ್ಥಿಕ ಯೋಜನೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತಂದಿರುತ್ತೇನೆ. 18ನೇ ಶತಮಾನದ ಮಧ್ಯಭಾಗದಲ್ಲಿ ಇಂಗ್ಲೆಂಡಿನಲ್ಲಿ ಕಂಡುಬಂದಂಥ ಕೈಗಾರೀಕರಣದಿಂದ ವಿಶ್ವದ ಎಲ್ಲ ರಾಷ್ಟ್ರಗಳು ಕೈಗಾರಿಕೆಗಳನ್ನು ಹೆಚ್ಚು ಹೆಚ್ಚು ಸ್ಥಾಪಿಸಿ ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸಬೇಕೆಂಬ ಆಸಕ್ತಿಯಿಂದ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುತ್ತಾ ಹೋಗುತ್ತೆ ಅಂತ ಅನ್ಬೋದು. ಅದೇ ರೀತಿಯಲ್ಲಿ ಭಾರತದಲ್ಲಿಯೂ ಸಹ ಅನೇಕ ಯೋಜನಾ ಅವಧಿಗಳಲ್ಲಿ ಈ ಒಂದು ಕೈಗಾರಿಕೆಗಳ ಸ್ಥಾಪನೆಗೆ ಮತ್ತು ಅದಕ್ಕೆ ಬೇಕಾದಂಥ ಅನುಕೂಲಗಳನ್ನು ಮತ್ತು ಸರ್ಕಾರದ ನಿಲುವುಗಳನ್ನು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡುತ್ತೆ ಅಂತ ಅನ್ಬೋದು. ಅದರಿಂದ ಈ ಒಂದು ಯೋಜನಾ ಅವಧಿಯಲ್ಲಿ ನೆಹರೂರವರ ಒಂದು ಕೊಡುಗೆಯನ್ನು ನಾವು ಸ್ಮರಿಸೋಣ ಈಗ ಅಂತ ಅನ್ಬೋದು. ಇದಕ್ಕೆ ಪೂರ್ವದಲ್ಲಿ ವಿಷಯ ವಸ್ತುವಿನ ಅಧ್ಯಯನಕ್ಕಾಗಿ ನಾನು ಉದ್ಯಮ, ಕೈಗಾರಿಕೆ, ಕೈಗಾರೀಕರಣ, ಕೈಗಾರಿಕಾ ನೀತಿ, ಕೈಗಾರಿಕಾ ವರ್ಗೀಕರಣ, ಕೈಗಾರಿಕೆಗಳ ಮಹತ್ವ ಅಥವಾ ಪ್ರಾಮುಖ್ಯತೆ, ನೆಹರೂರವರ ಕೈಗಾರಿಕೆಯ ಅಭಿಲಾಷೆ, ಈ ರೀತಿಯಲ್ಲಿ ವಿಷಯ ವಸ್ತುವನ್ನು ವಿಂಗಡಿಸಿದ್ದೇನೆ ಅಂತ ಅನ್ಬೋದು. ಉದ್ಯಮ ಅಂತಂದರೆ ನಿಮಗೆ ಗೊತ್ತಿದೆ, ಕಚ್ಚಾ ಸಂಪನ್ಮೂಲವನ್ನು ಸಿದ್ಧಪಡಿಸುವಂಥ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ. ಒಂದು ಸಣ್ಣ ಘಟಕವಾಗಿರುತ್ತೆ. ಒಂದು ಸಣ್ಣ ಘಟಕ ಅಥವಾ ಕಾರ್ಖಾನೆಯನ್ನು ಒಂದು ಉದ್ಯಮ ಅಂತ ಹೇಳ್ತೀವಿ. ಒಂದು ವಸ್ತುವನ್ನು ಉತ್ಪಾದನೆ ಮಾಡುವ ಒಂದು ಸಣ್ಣ ಘಟಕ, ಒಂದು ಉದ್ಯಮವನ್ನು ನಾವು ಪರಿಗಣಿಸ್ಬೋದು ಅಂತಂಬೋದು. ಅಂದರೆ ಒಟ್ಟು ದೇಶಕ್ಕೆ ನಾವು ಪರಿಗಣನೆ ಮಾಡಿದಾಗ ಈ ಉದ್ಯಮದ ಪ್ರಮಾಣ, ಗಾತ್ರ ಏನಿರುತ್ತೆ ನೋಡಿ, ಇದು ಚಿಕ್ಕದಾಗಿರುತ್ತೆ ಅಂತ ಅನ್ಬೋದು. ಹಾಗೆ ಕೈಗಾರಿಕೆ ಅಂತಂದರೆ ಅನೇಕ ಉದ್ಯಮಗಳ ಅಥವಾ ಕಾರ್ಖಾನೆಗಳ ಒಂದು ಸಮೂಹ ಅಥವಾ ಗುಂಪನ್ನು ನಾವು ಕೈಗಾರಿಕೆ ಅಂತ ಕರೆಯಲಾಗುತ್ತೆ ಅಂತ ಅನ್ಬೋದು. ಉದಾಹರಣೆಗೆ ಬಳ್ಳಾರಿಯಲ್ಲಿರುವ ಜಿಂದಾಲ್ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ ಅಂತ ನಾವು ಹೇಳ್ತೀವಿ ಅಥವಾ ಉದ್ಯಮ ಅಂತ ಹೇಳ್ತೀವಿ. ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ಭಾರತದ ಉಕ್ಕು ಮತ್ತು ಕಬ್ಬಿಣ ಉದ್ಯಮ ಅನ್ನೋದಕ್ಕೆ ಬದಲಾಗಿ ನಾವು ಕೈಗಾರಿಕೆ ಅಂತ ಕರೆಯಲಾಗುತ್ತೆ ಅಂತ ಅನ್ಬೋದು. ಕೈಗಾರೀಕರಣ ಅಂತಂದರೆ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಕೈಗಾರಿಕೆಗಳ ಬಗೆ ಬಗೆಯ ವೈವಿಧ್ಯಮಯವಾದ ಕೈಗಾರಿಕೆಗಳ ಒಂದು ಸ್ಥಾಪನೆ ಮತ್ತು ಅವುಗಳ ಕಾರ್ಯಚಟುವಟಿಕೆಯನ್ನು ಕೈಗಾರೀಕರಣ ಅಂತ ಕರೆಯಲಾಗುತ್ತೆ ಅಂತ ಅನ್ಬೋದು. ವೈವಿಧ್ಯಮಯವಾದ ಕೈಗಾರಿಕೆಗಳ ಅಸ್ತಿತ್ವವನ್ನು ಕೈಗಾರೀಕರಣ ಅಂತ ಕರಿಬೋದು. ಹಾಗೆ ಕೈಗಾರಿಕಾ ನೀತಿ ಅಂದ್ರೇನು? ಇದಕ್ಕೆ ಸಂಬಂಧಪಟ್ಟಂತ ನಾವು ಮಾಹಿತಿಯನ್ನು ನೋಡಿದ್ರೆ, ಸರ್ಕಾರವು ಕೈಗಾರಿಕೆಗಳ ಬಗ್ಗೆ ಅನುಸರಿಸುವಂಥ ಧೋರಣೆಗಳು, ಸ್ಥಾಪನೆ, ಕಾರ್ಯಾಚರಣೆ ಮತ್ತು ಆಡಳಿತ ನಿರ್ವಹಣೆಯ ವಿಷಯಗಳ ನೀತಿಗಳನ್ನು ಕೈಗಾರಿಕಾ ನೀತಿ ಅಂತ, ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ನಾವು ಹೇಳ್ಬೋದು ಅಂತ ಅನ್ಬೋದು. ಒಂದು ದೇಶದ ಸರ್ಕಾರ ಆ ದೇಶಕ್ಕೆ ಯಾವ ರೀತಿಯ ಕೈಗಾರಿಕೆಗಳು, ಉದ್ಯಮಗಳು ಬೇಕಾಗುತ್ತೆ, ಅವುಗಳ ಪ್ರೋತ್ಸಾಹ, ಅವುಗಳ ಬೆಳವಣಿಗೆ, ಅವುಗಳ ವಿಸ್ತರಣೆ, ಈ ಎಲ್ಲ ಸಂಗತಿಗಳನ್ನು, ವಿಷಯ ವಸ್ತುವನ್ನು ಒಳಗೊಂಡಿರುವಂಥ ಒಂದು ಸರ್ಕಾರದ ನಿಲುವು, ಧೋರಣೆಯಾಗಿರುತ್ತೆ ಅಂತ ಅನ್ಬೋದು. ಇಲ್ಲಿ ಈ ಒಂದು ನೀತಿಯನ್ನು ಅನುಸರಿಸಬೇಕಂತ ಸಂದರ್ಭದಲ್ಲಿ ಆ ಒಂದು ಅನೇಕ ಸಂಗತಿಗಳನ್ನು ಅಲ್ಲಿ ಒಳಗೊಂಡಿರುತ್ತೆ ಅಂತ ಅನ್ಬೋದು. ಅದಕ್ಕೆ ಕೈಗಾರಿಕೆಗಳ ನಮಗೆ ಅವಶ್ಯಕತೆ ಇದೆಯಾ? ಯಾವ ರೀತಿ ಕೈಗಾರಿಕೆಗಳ ಅವಶ್ಯಕತೆ ಇದೆ? ಅಥವಾ ಕೈಗಾರಿಕೆಗಳು ಬೇಕಾಗಿದ್ರೆ ಅದಕ್ಕೆ ಯಾವ ರೀತಿಯ ಪ್ರೋತ್ಸಾಹವನ್ನು, ಅವುಗಳ ಬೆಳವಣಿಗೆಗೆ ಅಥವಾ ವಿಸ್ತರಣೆಗೆ ಯಾವ ರೀತಿಯ ಪ್ರೋತ್ಸಾಹವನ್ನು ಸರ್ಕಾರ ಕೊಡುತ್ತೆ ಅನ್ನೋದು ಮತ್ತೊಂದು ಪರಿಕಲ್ಪನೆ. ಹಾಗೆ ಒಂದೇ ಅರ್ಥವ್ಯವಸ್ಥೆಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳು ಇರುತ್ತೆ. ಇವೆರಡೂ ವಲಯಗಳ ನಡುವೆ ಸ್ಪರ್ಧೆಗೆ ಬದಲಾಗಿ ಹೊಂದಾಣಿಕೆ, ಸಾಮರಸ್ಯವನ್ನು ನಾವು ನೋಡಬೇಕಾಗತ್ತೆ. ಇದಕ್ಕೆ ಸರ್ಕಾರ ನೀತಿಯನ್ನು ಅನುಸರಿಸುತ್ತೆ ಅಂತ ಅನ್ಬೋದು. ಈ ಸಂಗತಿಯನ್ನು ಇಲ್ಲಿ ಪರಿಗಣನೆ ಮಾಡಬೇಕಾಗತ್ತೆ. ಹಾಗೆ
ಸರ್ಕಾರ ಅಥವಾ ಸಾರ್ವಜನಿಕ ವಲಯದ ಉದ್ಯಮ ಏನಿದೆ ನೋಡಿ, ಇದರ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಖಾಸಗಿ ವಲಯವನ್ನು ವಿಸ್ತರಿಸಬೇಕಾಗುತ್ತೆ, ಬೆಳೆಸಬೇಕಾಗುತ್ತೆ. ಏಕೆಂದರೆ ನಮ್ಮಂಥ ದೇಶದಲ್ಲಿ ಬಂಡವಾಳದ ಕೊರತೆ ಇರೋದ್ರಿಂದ ನಾವು ಖಾಸಗಿ ವಲಯವನ್ನು ಸಹ ನಾವು ಹೆಚ್ಚು ಪ್ರೋತ್ಸಾಹಿಸಬೇಕಾಗುತ್ತೆ. ಅದರಿಂದ ನಾವು ಉದ್ಯೋಗಾವಕಾಶಗಳು ಮತ್ತು ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಅನ್ಬೋದು. ಹಾಗೆ ನಾವು ಉದ್ಯಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಥವಾ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿರುವಂಥ ಬಂಡವಾಳ ಸಾಕಾಗಿರೋದಿಲ್ಲ. ಅದರಿಂದ ವಿದೇಶಿ ಮತ್ತು ಸ್ವದೇಶಿ ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಇವೆರಡೂ ಉದ್ಯಮಗಳ ನಡುವೆ ಸಾಮರಸ್ಯವನ್ನು, ಹೊಂದಾಣಿಕೆಯನ್ನು, ಈ ಒಂದು ಸಂಬಂಧ ಇರಬೇಕಾಗತ್ತೆ, ಉತ್ತಮವಾದ ವಾತಾವರಣ ಇರಬೇಕಾಗತ್ತೆ. ಈ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಇದಕ್ಕೆ ಕೈಗಾರಿಕಾ ನೀತಿ ಅವಶ್ಯಕವಾಗಿರುತ್ತೆ ಅಂತ ಅನ್ಬೋದು. ಹಾಗೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಜೊತೆಯಲ್ಲಿ ನಮಗೆ ಆ ದೇಶದ ವ್ಯವಸ್ಥೆಯಲ್ಲಿರುವಂಥ ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಸಹ ನಾವು ಪ್ರೋತ್ಸಾಹಿಸಬೇಕಾಗತ್ತೆ. ಅವುಗಳಿಗೂ ಸಹ ನಾವು ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಯಾಕೆಂದರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸಾಮಾನ್ಯವಾಗಿ ಶ್ರಮ ಆಧಾರಿತ ಕೈಗಾರಿಕೆಗಳಾಗಿರುತ್ತೆ, ಇಂದ ಹೆಚ್ಚು ಉದ್ಯೋಗವನ್ನು ಕೊಡುತ್ತೆ ಅನ್ನೋದು ಇಲ್ಲಿ ನಮ್ಮ ಭಾವನೆ ಅಂತ ಅನ್ಬೋದು. ಇಂದ ಕೈಗಾರಿಕಾ ನೀತಿ ಯಾಕೆ ಬೇಕು ಅನ್ನೋದಕ್ಕೆ ಈ ಎಲ್ಲ ಅಂಶಗಳನ್ನು ನಾವು ಒಂದ್ಸಲ ಮನನ ಮಾಡಬೇಕಾಗುತ್ತೆ ಅಂತ ಅನ್ಬೋದು. ಹಾಗೆ ಕೈಗಾರಿಕೆಗಳನ್ನು ನಾವು ಅನೇಕ ಸಂದರ್ಭದಲ್ಲಿ ಅವುಗಳನ್ನ ವರ್ಗೀಕರಿಸ್ತೀವಿ ಅಂತ ಅನ್ಬೋದು. ಅವುಗಳ ಮೇಲೆ ಹೂಡಿಕೆ ಮಾಡಿರುವಂಥ ಹೂಡಿಕೆ, ಉತ್ಪಾದನಾ ಸಾಮರ್ಥ್ಯ, ಕಾರ್ಮಿಕರ ಸಂಖ್ಯೆ, ಉತ್ಪಾದನಾ ತಂತ್ರ, ಇವುಗಳ ಆಧಾರದ ಮೇಲೆ ಈ ಕೈಗಾರಿಕೆಗಳನ್ನು ಪ್ರಮುಖವಾಗಿ 3 ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ ಅಂತ ಅನ್ಬೋದು. ಒಂದು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು, ಎರಡನೇದು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು, ಮೂರನೇದು ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಅಂತ ಅನ್ಬೋದು. ಇಲ್ಲಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಸಾಮಾನ್ಯವಾಗಿ ಹೂಡಿಕೆ ಮಾಡಿರುವಂಥ ಬಂಡವಾಳ ಕಡಿಮೆ ಇರುತ್ತೆ. ಈಗ 5 ಕೋಟಿಗಿಂತ ಕಡಿಮೆ ಬಂಡವಾಳವನ್ನು ಹೂಡಿಕೆ ಮಾಡಿದರೆ ಅವುಗಳನ್ನ ಸಣ್ಣ ಕೈಗಾರಿಕೆಗಳು ಅಂತ ಕರೆಯಲಾಗುತ್ತೆ ಅಂತ ಅನ್ಬೋದು. 5 ರಿಂದ 10 ಕೋಟಿ ಬಂಡವಾಳ ಹೂಡಿಕೆ ಮಾಡಿದರೆ ಅದನ್ನು ಮಧ್ಯಮ ಪ್ರಮಾಣದ ಉದ್ಯಮ ಅಥವಾ ಕೈಗಾರಿಕೆ ಅಂತ ನಾವು ಪರಿಗಣನೆ ಮಾಡ್ಬೋದು. 10 ಕೋಟಿಗಿಂತ ಹೆಚ್ಚು ಬಂಡವಾಳವನ್ನು ತೊಡಗಿಸಿದರೆ ಅದನ್ನು ಬೃಹತ್ ಪ್ರಮಾಣದ ಕೈಗಾರಿಕೆ ಅಂತ ಅನ್ಬೋದು. ಇಲ್ಲಿ ಮತ್ತೆ 2 ಪ್ರಕಾರಗಳಾಗಿ ನಾವು ವಿಂಗಡಿಸಬಹುದಾಗಿದೆ. 10 ರಿಂದ 100 ಕೋಟಿ ಒಳಗೆ ಹಣ ತೊಡಗಿಸಿದರೆ ಅದನ್ನು ಒಂದು ವರ್ಗವಾಗಿ, 100 ರಿಂದ ಮೇಲ್ಪಟ್ಟು ಹೆಚ್ಚು ಹೂಡಿಕೆ ಮಾಡಿದರೆ ಅದನ್ನು ಇನ್ನೊಂದು ವಿಭಾಗವಾಗಿ ವಿಂಗಡಿಸಲಾಗುತ್ತೆ ಅಂತ ಅನ್ಬೋದು. ಅಂದ ನೆಹರೂರವರು ಹೆಚ್ಚಿನ ಆಸಕ್ತಿ ಏನಿದೆ ನೋಡಿ, ಹೆಚ್ಚಿನ ಆಸಕ್ತಿಯನ್ನು ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆಗೆ ಅವರ ಯೋಜನಾ ಅವಧಿಯಲ್ಲಿ ಅಥವಾ ಕೈಗಾರಿಕಾ ನೀತಿಯ ಅವಧಿಯಲ್ಲಿ ನಾವು ಪರಿಗಣನೆ ಮಾಡ್ಬೋದು ಅಂತ ಅನ್ಬೋದು. ಹಾಗೆ ಕೈಗಾರಿಕೆಗಳ ಸ್ಥಾಪನೆಯಿಂದ ನಮ್ಗೆ ಏನೆಲ್ಲ ಅನುಕೂಲಗಳು, ಬೆನಿಫಿಟ್ ಅಥವಾ ಅಡ್ವಾಂಟೇಜಸ್ಗಳಾಗುತ್ತೆ ಅನ್ನೋದನ್ನ ನಾವು ಒಮ್ಮೆ ಅವಲೋಕನ ಮಾಡಿದ್ರೆ ದೇಶದಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತೆ, ವಸ್ತುಗಳ ಉತ್ಪಾದನಾ ಪ್ರಮಾಣ ಹೆಚ್ಚಾಗುತ್ತೆ, ಆ ದೇಶದ ರಾಷ್ಟ್ರೀಯ ವರಮಾನ ಹೆಚ್ಚಾಗುತ್ತೆ, ಆ ದೇಶದಲ್ಲಿ ಕೃಷಿ ಅಭಿವೃದ್ಧಿ ಆಗುತ್ತೆ, ದೇಶದಲ್ಲಿರುವಂಥ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೋಬಹುದು, ಹಾಗೂ ದೇಶದ ಉತ್ಪಾದನೆ ಹೆಚ್ಚಾದರೆ ವಿದೇಶಿ ವಿನಿಮಯವನ್ನು, ನಾಣ್ಯವನ್ನು ನಾವು ಗಳಿಸಲಿಕ್ಕೆ ಅವಕಾಶ ಆಗುತ್ತೆ, ಮತ್ತು ದೇಶಕ್ಕೆ ಬೇಕಾಗಿರುವಂಥ ರಕ್ಷಣಾ ಸಾಮಗ್ರಿಗಳನ್ನು ನಾವು ಉತ್ಪಾದಿಸಲು ಅನುಕೂಲ ಆಗುತ್ತೆ ಅಂತ ಅನ್ಬೋದು. ಇವೆಲ್ಲ ಮಾಡೋದ್ರಿಂದ ಸರ್ಕಾರಕ್ಕೆ ಬೇರೆ ಬೇರೆ ರೂಪದಲ್ಲಿ ತೆರಿಗೆ ಅಥವಾ ತೆರಿಗೆತರ ರೂಪದಲ್ಲಿ ಆದಾಯ ಬರುತ್ತೆ ಅಂತ ಅನ್ಬೋದು. ಮತ್ತು ದೇಶದ ಆರ್ಥಿಕಾಭಿವೃದ್ಧಿಗೆ ಬೇಕಾಗಿರುವಂಥ ನಮಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾಗುತ್ತೆ ಎಲ್ಲ ಒಟ್ಟು ಬೆಳವಣಿಗೆ ಏನಿದೆ ನೋಡಿ, ನಮ್ಮ ಜೀವನ ಮಟ್ಟವನ್ನು ಉತ್ತಮಪಡಿಸುವಂಥ ವ್ಯವಸ್ಥೆ ಅಷ್ಟೇ. ಇವೆಲ್ಲ ಎಕ್ಸಸೈಸ್ಗಳು, ಇವೆಲ್ಲ ನಮ್ಮ ಪ್ರಯೋಗಗಳು ನಮ್ಮ ಜೀವನ ಚೆನ್ನಾಗಿರಲಿ ಅಂತ, ನಾಗರಿಕರ ಬದುಕು ಉತ್ತಮವಾಗಿರಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕೈಗಾರಿಕೆಗಳನ್ನು ಆಶ್ರಯಿಸಬೇಕಾಗಿದೆ ಅಂತ ಅನ್ಬೋದು. ಹಾಗೆ ನೆಹರೂರವರ ಪ್ರಕಾರ, ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಪ್ರಕಾರ ಕೈಗಾರಿಕೀಕರಣಕ್ಕೆ ಅವರ ಅಭಿಲಾಷೆ, ಅವರ ಆಸಕ್ತಿ ಏನಿತ್ತು ಅನ್ನೋದನ್ನ ಒಂದ್ಸಲ ನಾವು ಅವಲೋಕನ ಮಾಡಿದ್ರೆ ಗೊತ್ತಾಗುತ್ತೆ ಅಂತ. ಅವರದೇ ಸ್ಟೇಟ್ಮೆಂಟನ್ನು ಒಂದ್ಸಲ ನಾವು ನೋಡಿದ್ರೆ ಗೊತ್ತಾಗ್ಬೋದು. ಇಂಡಸ್ಟ್ರಿಯಲೈಸೇಷನ್ ಪ್ರೊಡ್ಯೂಸ್ ಸ್ಟೀಲ್, ಇಟ್ ಪ್ರೊಡ್ಯೂಸ್ ಪವರ್, ದೇ ಆರ್ ದ ಬೇಸ್. ಒನ್ಸ್ ಯು ಹ್ಯಾವ್ ಗಾಟ್ ದ ಬೇಸ್, ಇಟ್ ಈಸ್ ಈಸಿ ಟು ಬಿಲ್ಡ್. ದ ಸ್ಟ್ರಾಟಜಿ ಗವರ್ನಿಂಗ್ ಪ್ಲಾನಿಂಗ್ in India is to industrialize, and that means the basic industry being given the first place. ನೋಡಿ, ಒಂದು ಮಾಹಿತಿಯನ್ನು, ಸಂಗತಿಯನ್ನು ನೀವು ಅವಲೋಕನ ಮಾಡಿದ್ರೆ ನೆಹರೂರವರ ಕೈಗಾರಿಕಾ ಒಲವು ಹೇಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ಅನ್ಬೋದು. ತ್ವರಿತ ಕೈಗಾರೀಕರಣ ಮಾಡಬೇಕು, ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿದೆ. ಯಾವ ರೀತಿ ಕೈಗಾರಿಕೆಗಳು ಬೇಕು ಅಂತಂದರೆ
ಮೂಲ ಮತ್ತು ಭಾರಿ ಕೈಗಾರಿಕೆಗಳ ಸ್ಥಾಪನೆ, ನಾವು ಕೀ ಇಂಡಸ್ಟ್ರಿ ಅಥವಾ ಬೇಸಿಕ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ನೋಡಿ, ಆ ಇಂಡಸ್ಟ್ರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ, ಮನ್ನಣೆಯನ್ನು ಕೊಡಬೇಕು ಅನ್ನೋದು ಅವರ ಅಭಿಮತ ಆಗಿರುತ್ತೆ ಅಂತ ಅನ್ಬೋದು. ಅವರು ಹಳೆಯ ಉದ್ಯಮಗಳು ಇದ್ದರೆ, ಕೈಗಾರಿಕೆಗಳಿದ್ದರೆ ಖಾಸಗಿ ವಲಯದಲ್ಲಿ ಅವನ್ನ ರಾಷ್ಟ್ರೀಕರಣಕ್ಕೆ ಬದಲು ನಾವು ಹೊಸ ಉದ್ಯಮವನ್ನು ಆಧುನಿಕ ರೀತಿಯ ಹೆಚ್ಚು ಗುಣಮಟ್ಟದ ಹೊಂದಿರುವಂತಹ ತಂತ್ರಜ್ಞಾನ ಹೊಂದಿರುವಂತಹ ಉದ್ಯಮಗಳನ್ನು ಸ್ಥಾಪನೆ ಮಾಡೋದು ಸೂಕ್ತ ಅನ್ನೋದು ಅವರ ಒಂದು ಅಭಿಲಾಷೆ ಆಗಿರುತ್ತೆ ಅನ್ಬೋದು. ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕ ಅಥವಾ ಸರ್ಕಾರಿ ಒಡೆತನದ ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು. ಹೆಚ್ಚು ಹೆಚ್ಚು ಕೀ ಇಂಡಸ್ಟ್ರಿಗಳೇನಿದೆ ನೋಡಿ, ಇವುಗಳನ್ನ ಸರ್ಕಾರನೇ ಸ್ಥಾಪನೆ ಮಾಡಬೇಕು ಅನ್ನೋದು ಇವರ ಒಂದು ನಂಬಿಕೆ ಇದೆ ಅಂತ ಅನ್ಬೋದು. ಆಗ ಸ್ಥಾಪನೆ ಮಾಡಬೇಕಂತ ಸಂದರ್ಭದಲ್ಲಿ ಇವರ ಅಭಿಲಾಷೆ ಏನಿದೆ ನೋಡಿ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇವರು ಹೆಚ್ಚಿನ ಆದ್ಯತೆಯನ್ನು ಮಹತ್ವವನ್ನು ಕೊಡ್ತಾರೆ ಅಂತ ಅನ್ಬೋದು. ಇದು ಇವರ ಮತ್ತೊಂದು ಇವರ ಒಂದು ಅಭಿಲಾಷೆ ಆಗಿದೆ ಅಂತ ಅನ್ಬೋದು. ಹಾಗೆ ಇವರ ಒಂದು ಕೈಗಾರೀಕರಣದ ನೀತಿ ನಿಲುವುಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಮೂರು ಒಂದು ಕಾಲಘಟ್ಟ ಅಥವಾ ಮೂರು ಪ್ರಕಾರಗಳಾಗಿ ಅಥವಾ ಮೂರು ವಿವಿಧ ಹಂತಗಳಾಗಿ ಪರಿಗಣನೆ ಮಾಡ್ಬೋದು ಅಂತ ಅನ್ಬೋದು. ಅದರಲ್ಲಿ ಮೊದಲನೇದು ಪ್ರಥಮ ಕೈಗಾರಿಕಾ ನೀತಿ, ಎರಡನೇದು ದ್ವಿತೀಯ ಕೈಗಾರಿಕಾ ನೀತಿ, ಅದಲ್ಲದೆ ನಮಗೆ 1951ರಲ್ಲಿ ತಂದಂಥ ಕೈಗಾರಿಕಾ ಪರವಾನಗಿ ನೀತಿ ಅಂತ ಈ ಮೂರು ಅಂಶಗಳು ಇವರ ಕೈಗಾರಿಕಾ ನೀತಿ ನಿಲುವುಗಳಿಗೆ ಹೇಗಿತ್ತು ಅನ್ನೋದನ್ನ ಸ್ಪಷ್ಟಪಡಿಸ್ತದೆ ಅಂತ ಅನ್ಬೋದು. ಅದರಲ್ಲಿ ನಾವು ಪ್ರಥಮ ಕೈಗಾರಿಕಾ ನೀತಿ ನಾವು ತೆಗೆದುಕೊಂಡ್ರೆ, ನಾವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಗಳಿಸ್ತೀವಿ. ಸ್ವಾತಂತ್ರ್ಯವನ್ನು ಗಳಿಸಿದ ಮೇಲೆ ಆತುರಾತುರವಾಗಿ ದೇಶದ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಏಪ್ರಿಲ್ 6, 1948ರಲ್ಲಿ ಮೊದಲ ಕೈಗಾರಿಕಾ ನೀತಿಯನ್ನು ಜಾರಿಗೊಳಿಸ್ತಾರೆ ಅಂತ. ಬಹಳ, ಏಕೆಂದರೆ ನಾವು ಏನಾದರೂ ಮಾಡಿ ಇವರಲ್ಲಿ ಇತ್ತು ಒಂದು ಆಸಕ್ತಿ, ಏನಾದರೂ ಮಾಡಿ ನಾವು ಕೈಗಾರಿಕೆಗಳನ್ನ ಪ್ರಗತಿಯನ್ನು ಸಾಧಿಸಬೇಕು ಅಂತ. ಅದರಲ್ಲಿ ಯಾವ ರೀತಿ ವ್ಯವಸ್ಥೆ ಬೇಕು, ಆರ್ಥಿಕ ವ್ಯವಸ್ಥೆ ಬೇಕು ಅಂದರೆ ಅವರು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಒಪ್ಕೊಳ್ತಾರೆ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯ ಲಕ್ಷಣಗಳು ಮತ್ತು ಸಮಾಜವಾದದ ಲಕ್ಷಣಗಳು, ಉತ್ತಮ ಗುಣಗಳನ್ನು ಹೊಂದಿರುವ ಎರಡೂ ವ್ಯವಸ್ಥೆಯನ್ನು ಒಳಗೊಂಡಂಥ ಕೈಗಾರಿಕಾ ನೀತಿಯನ್ನು ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ಮೇಲೆ ಬೇಕು ಅನ್ನೋದು ಇವರ ಅಭಿಪ್ರಾಯ ಇದೆ. ಒಂದು ಕಡೆ ಸರ್ಕಾರದ ಕೈಗಾರಿಕೆ ಉದ್ಯಮನೂ ಬೇಕು, ಮತ್ತೊಂದು ಕಡೆ ಖಾಸಗಿ ವಲಯದ ಉದ್ಯಮಗಳು ಬೇಕು, ಏಕಕಾಲದಲ್ಲಿ ಇರಬೇಕು ಅನ್ನೋದು ಇವರ ಅಭಿಪ್ರಾಯಗಳು ಅಂತ ಅನ್ಬೋದು. ಹಾಗೆ ಈ ಒಂದು ನೀತಿಯಲ್ಲಿ ಕೈಗಾರಿಕೆಗಳನ್ನು ಇವರು 4 ಪ್ರಕಾರಗಳಾಗಿ ವಿಂಗಡಿಸ್ತಾರೆ. ಸಂಪೂರ್ಣ ಸರ್ಕಾರದ ಒಡೆತನ, ಅಂದರೆ ಸರ್ಕಾರನೇ ಸ್ಥಾಪನೆ ಮಾಡೋದು, ನಿರ್ವಹಣೆ ಮಾಡೋದು, ಅದನ್ನು ನೋಡ್ಕೊಳ್ಳುವಂಥದ್ದು. ಎರಡನೇದು, ಭವಿಷ್ಯದಲ್ಲಿ ಸರ್ಕಾರ ಯಾವೆಲ್ಲ ಕೈಗಾರಿಕೆಗಳನ್ನು ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಮತ್ತೊಂದು ಭವಿಷ್ಯದ ಮುಂದಾಲೋಚನೆ ಅಥವಾ ಮುನ್ನಂದಾಜು ಅಂತ ಅನ್ಬೋದು. ಮತ್ತೆ ಕೈಗಾರಿಕೆಗಳೇನಿದೆ ನೋಡಿ, ಇವು ಕೇಂದ್ರದ ನಿಯಂತ್ರಣದಲ್ಲಿ ಇರಬೇಕು, ಅಧೀನದಲ್ಲಿ ಇರಬೇಕು. ಮತ್ತೊಂದು ಖಾಸಗಿ ಉದ್ಯಮ ಏನಿದೆ ನೋಡಿ, ಖಾಸಗಿ ವಲಯಕ್ಕೂ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಇವರ ಈ ಒಂದು ಅಭಿಲಾಷೆ ಅಂತ ಅನ್ಬೋದು. ಅಂದ ಪ್ರಥಮ ಪಂಚವಾರ್ಷಿಕ ಯೋಜನೆ ಅತ್ಯಂತ ಜರೂರಾದಂಥ ಒಂದು ಯೋಜನೆ ಆದ ರೀತಿಯಲ್ಲೇ ಈ ಒಂದು ಕೈಗಾರಿಕಾ ನೀತಿ ಅಂತ ಅನ್ಬೋದು. ನೋಡಿ, ಪ್ರಥಮ ಪಂಚವಾರ್ಷಿಕ ಯೋಜನೆ ಈ ಒಂದು ಅವಧಿಯಲ್ಲಿ ಕಂಡುಬರುತ್ತೆ ಅಂತ ಅನ್ಬೋದು. ಇದು 1951ರಿಂದ 56ರವರೆಗೆ ಈ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತೆ ಅಂತ ಅನ್ಬೋದು. ಈ ಒಂದು ಕೈಗಾರಿಕಾ ನೀತಿ ಮತ್ತು ಯೋಜನಾ ಅವಧಿಯಲ್ಲಿ ದೇಶದಲ್ಲಿ ಅನೇಕ ಸಂಸ್ಥೆಗಳನ್ನು, ಉದ್ಯಮಗಳನ್ನು ಅಥವಾ ಬೋರ್ಡ್ಗಳನ್ನು ಬೇರೆ ಬೇರೆ ಹಂತದಲ್ಲಿ ಇವರು ಸ್ಥಾಪನೆ ಮಾಡಿದರೆ, ಕೆಲವು ಸಂಗತಿಗಳನ್ನ ಮೆಲುಕು ಹಾಕಿದರೆ ಒಂದೆರಡು ಸಂಗತಿಗಳನ್ನ ನೋಡಿ. ಹಿಂದೂಸ್ತಾನ್ ಮಿಷನ್ ಟೂಲ್ಸ್, ಸಿಂದ್ರಿ ರಸಗೊಬ್ಬರ ಕಾರ್ಖಾನೆ, ಹಿಂದೂಸ್ತಾನ್ ಆಂಟಿಬಯೋಟಿಕ್ಸ್, ಹಿಂದೂಸ್ತಾನ್ ಕೇಬಲ್, ಹಿಂದೂಸ್ತಾನ್ ಕ್ರಿಮಿನಾಶಕ ಕಾರ್ಖಾನೆ, ಇಂಟಿಗ್ರೇಟ್ ಕೋಚ್ ಫ್ಯಾಕ್ಟರಿ, ಹಿಂದೂಸ್ತಾನ್ ಶಿಪ್ಯಾರ್ಡ್, ಸಿಮೆಂಟ್ ಕಾರ್ಖಾನೆ, ಚಿತ್ತರಂಜನ್ ಲೋಕೋಮೋಟಿವ್ ಕಾರ್ಖಾನೆ, ಅಖಿಲ ಭಾರತ ಕೈಮಗ್ಗ ನಿಗಮ, ಅಖಿಲ ಭಾರತ ಕರಕುಶಲ ವಸ್ತುಗಳ ನಿಗಮ, ಸಣ್ಣ ಕೈಗಾರಿಕೆಗಳ ಮಂಡಳಿ, ಕಾಯರ್ ಬೋರ್ಡ್, ಕೇಂದ್ರ ರೇಷ್ಮೆ ಮಂಡಳಿ, ಅಖಿಲ ಭಾರತ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್. ಹೀಗೆ ನಾವು ಅನೇಕ ಒಂದು ಕೈಗಾರಿಕೆಗಳನ್ನು, ಬೋರ್ಡ್ಗಳನ್ನು, ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಅನ್ಬೋದು. ನೆಕ್ಸ್ಟು ನಾವು ಇದಾದ ನಂತರ ಮತ್ತೊಂದು ಕೈಗಾರಿಕಾ ನೀತಿಯನ್ನು ಇವರ ಅವಧಿಯಲ್ಲಿ ನೋಡ್ತೀವಿ ಅಂತ ಅನ್ಬೋದು. ಇದನ್ನು ದ್ವಿತೀಯ ಕೈಗಾರಿಕಾ ನೀತಿ ಅಂತ ಹೇಳ್ತೀವಿ. 1956 ಏಪ್ರಿಲ್ ತಿಂಗಳಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಗುತ್ತೆ. ಇದೇ ಅವಧಿಯಲ್ಲಿ ದ್ವಿತೀಯ ಪಂಚವಾರ್ಷಿಕ ಯೋಜನೆಯನ್ನು ನಾವು ಜಾರಿಗೊಳಿಸಲಾಗುತ್ತೆ ಅಂತ ಅನ್ಬೋದು. ಬಹುಶಃ ಭಾರತದ ಆರ್ಥಿಕ ವ್ಯವಸ್ಥೆಯ ಸಂವಿಧಾನ ಅಂತ ನಾವು ಏನು ಕರಿತೀವಿ ನೋಡಿ,
ಕೈಗಾರಿಕೆಗಳಿಗೆ ಸ್ಪಷ್ಟತೆಯನ್ನ, ದೇಶದ ಚಿತ್ರಣವನ್ನ, ತಮ್ಮ ಅಭಿಪ್ರಾಯವನ್ನ, ದೇಶ ಹೇಗಿರಬೇಕು, ಕೈಗಾರಿಕೆಗಳು ಯಾವ ಸ್ಥಾಪನೆ ಆಗಬೇಕು ಅನ್ನೋ ಅಂಶವನ್ನ, ಸಂಗತಿಗಳನ್ನ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ನಮಗೆ ಸ್ಪಷ್ಟವಾಗಿ ಇವರು ತಿಳಿಸಿದ್ದಾರೆ ಅಂತ ಅನ್ಬೋದು. ಇದು ನಾವು ನೋಡಿದಂಥ ಸಂದರ್ಭದಲ್ಲಿ ಇದು ಸಮಾಜವಾದದ ತತ್ವದ ಅಡಿಯಲ್ಲಿ ಇಲ್ಲಿ ರಚನೆಯಾಗಿರುತ್ತೆ. ಅಂದರೆ ಸಾರ್ವಜನಿಕ ಉದ್ಯಮಗಳನ್ನ ಹೆಚ್ಚು ಒಲವನ್ನ ಇವರು ಪೂರ್ವಾಗ್ರಹ ಪೀಡಿತರು ಅಂತ ಅನ್ಬೋದು. ಇದಕ್ಕೆ ಬೇಕಾರೆ ಪೂರ್ವಾಗ್ರಹ ಪೀಡಿತರು, ಏಕೆಂದ್ರೆ ಸರ್ಕಾರನೇ ಈ ಒಂದು ಉದ್ಯಮಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಇವರ ಪ್ರಬಲವಾದ ನಂಬಿಕೆ. ಯಾಕೆ ಅಂದ್ರೆ ದೇಶದ ಸಂಪತ್ತು ಕೆಲವು ಶ್ರೀಮಂತರ ವರ್ಗಕ್ಕೆ ಕೇಂದ್ರೀಕರಣ ಆಗ್ಬಿಡುತ್ತೆ, ಕೈ ಸೇರ್ಬಿಡುತ್ತೆ ಅನ್ನೋದು ಭಯ ಇತ್ತು. ಇಂದ ಸರ್ಕಾರ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನ, ಆರ್ಥಿಕ ಒಂದು ಉನ್ನತೀಕರಣವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಯೋಜನೆಯಲ್ಲಿ ಇದು ಮಾಡ್ತಾರೆ. ಮತ್ತೆ ಇದನ್ನ ನೋಡಿ, ಅವಧಿಯಲ್ಲಿ ತಮ್ಮ ಕೈಗಾರಿಕೆಗಳೇನಿದೆ ನೋಡಿ, ಇವುಗಳನ್ನ ಪ್ರಮುಖವಾಗಿ 3 ವರ್ಗಗಳು ನಾವು ವಿಂಗಡಿಸ್ತೀವಿ ಅಂತ ಅನ್ಬೋದು. ಇದನ್ನ ಶೆಡ್ಯೂಲ್ಗಳು ಅಂತ ಬೇಕಾದ್ರೆ ನಾವು ಪರಿಗಣನೆ ಮಾಡೋದು. ಶೆಡ್ಯೂಲ್ ಎ ವರ್ಗ ಅಂದ್ರೆ ಮೊದಲನೇ ವರ್ಗದಲ್ಲಿ ಎಲ್ಲಾ ಉದ್ಯಮಗಳನ್ನ, ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡುವ ಮತ್ತು ಅವುಗಳನ್ನ ನಡೆಸಿಕೊಂಡು ಹೋಗುವಂತ ಕೆಲಸವನ್ನ ಇಲ್ಲಿ ಸರ್ಕಾರ ಹೊಂದಿರುತ್ತೆ. ಸುಮಾರು ಇದರಲ್ಲಿ 17 ರೀತಿಯ ಕೈಗಾರಿಕೆಗಳನ್ನ ಇಲ್ಲಿ ಒಳಗೊಂಡಿರುತ್ತೆ. ಅವುಗಳ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ ಇರುತ್ತೆ. ಎರಡನೇದು ಸರ್ಕಾರ ಒಡೆತನ ಇರುತ್ತೆ, ಆದ್ರೆ ಖಾಸಗಿ ಕ್ಷೇತ್ರದ ನೆರವು ಸಹಕಾರ ಇರುತ್ತೆ. ಈ ರೀತಿಯಲ್ಲಿ ನಾವು ನೋಡಿದಾಗ ಸುಮಾರು 12 ಕೈಗಾರಿಕೆಗಳು ಈ ಒಂದು ವಲಯ ಅಥವಾ ಶೆಡ್ಯೂಲ್ನಲ್ಲಿ ಬರುತ್ತೆ ಅಂತ ಅನ್ಬೋದು. ಇದಲ್ಲದೆ 3ನೇ ವಲಯದಲ್ಲಿ ಶೆಡ್ಯೂಲ್ ಎ ಮತ್ತು ಶೆಡ್ಯೂಲ್ ಬಿ ಇವೆರಡೂ ವಲಯದಲ್ಲಿ ಅಲ್ಲದೆ ಉಳಿಕೆ ಇರುವಂತಹ ಉದ್ಯಮಗಳನ್ನ ಖಾಸಗಿ ವಲಯಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಅನ್ಬೋದು. ಅಂದ್ರೆ ಸರ್ಕಾರ ತಾನು ಹೊಂದಿರುವಂತಹ ಕೈಗಾರಿಕೆ ನೀತಿಗೆ ಸಂಬಂಧಪಟ್ಟಂತೆ ಹೇಗಿರ್ಬೇಕು ಅನ್ನೋದು ನೆಹರೂರವರ ಒಂದು ಅಭಿಲಾಷೆಯ ಪ್ರಕಾರ ಇದು ನೋಡ್ತೀವಿ ಅಂತ ಅನ್ಬೋದು. ಈ ಯೋಜನೆ ಏನಿದೆ ನೋಡಿ, ಇದು ಬಹುಶಃ ಮಹಲನೋಬಿಸ್ ಅವರ ಮಾದರಿಯನ್ನ ಅನುಸರಿಸಿ ಈ ಒಂದು ನೀತಿ ಮತ್ತು ಕೈಗಾರಿಕಾ ಯೋಜನೆಯನ್ನ, ನೀತಿ ಮತ್ತು ಪಂಚವಾರ್ಷಿಕ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತೆ ಅಂತ ಅನ್ಬೋದು. ಅದರಲ್ಲೂ ವಿಶೇಷವಾಗಿ ಮೂಲ ಮತ್ತು ಭಾರಿ ಕೈಗಾರಿಕೆಗಳಿಗೆ ಹೆಚ್ಚಿನ ಹಣವನ್ನ ತೊಡಗಿಸಲಾಗುತ್ತೆ, ವಿಶೇಷ ಆದ್ಯತೆಯನ್ನ ಕೊಡಲಾಗುತ್ತೆ ಅಂತ ಅನ್ಬೋದು. ಈ ಅವಧಿಯಲ್ಲಿ ನಾವು ನೋಡಿದ್ರೆ ಒಂದೆರಡು ಸಂಗತಿಗಳನ್ನ ಅಂದ್ರೆ ಉದ್ಯಮಗಳನ್ನ ನೋಡಿದ್ರೆ ಇಲ್ಲಿ ಸಾರ್ವಜನಿಕ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ ಅಂತ ಅನ್ಬೋದು. ಅದರಲ್ಲೂ ಮೂಲ ಮತ್ತು ಭಾರಿ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ ಅಂತ ಅನ್ಬೋದು. ಹಾಗೆ ಇವರಲ್ಲಿ ಇವರಿಗೆ ಗೊತ್ತಿತ್ತು, ದೇಶದಲ್ಲಿರುವಂಥ ಬಂಡವಾಳ ನಮಗೆ ಸಾಕಾಗಲ್ಲ, ಅದರಿಂದ ವಿದೇಶಿ ಬಂಡವಾಳವನ್ನ ನಾವು ಏನಾದರೂ ಮಾಡಿ ಪಡಿಬೇಕು ಅನ್ನೋ ಉದ್ದೇಶದಿಂದ 2ನೇ ಪಂಚವಾರ್ಷಿಕ ಯೋಜನೆ ಮತ್ತು ಕೈಗಾರಿಕಾ ನೀತಿಯ ಅವಧಿಯಲ್ಲಿ ಬೃಹತ್ ಪ್ರಮಾಣದ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆಯನ್ನ ವಿದೇಶಗಳ ನೆರವಿನೊಂದಿಗೆ ತಂತ್ರಜ್ಞಾನವನ್ನು ಪಡೆದುಕೊಂಡು ಭಾರತದಲ್ಲಿ 3 ಉದ್ಯಮಗಳನ್ನ, ಭಾರಿ ಪ್ರಮಾಣದ ಉದ್ಯಮಗಳನ್ನ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಬಿಲಾಯ್, ಮಹಾರಾಷ್ಟ್ರ ಅಂದ್ರೆ ಮಧ್ಯಪ್ರದೇಶದಲ್ಲಿ ಸ್ಥಾಪನೆ ಮಾಡ್ತಾರೆ. ರಷ್ಯಾದ ನೆರವು ಸಹಾಯವನ್ನು ಪಡ್ಕೋತಾರೆ ಅಂತ ಅನ್ಬೋದು. 2ನೇದು ದುರ್ಗಾಪುರ, ಪಶ್ಚಿಮ ಬಂಗಾಳದಲ್ಲಿ ಇಂಗ್ಲೆಂಡಿನ ನೆರವನ್ನ ಸಹಾಯವನ್ನ ಪಡ್ಕೊಂಡು ಸ್ಥಾಪನೆ ಮಾಡ್ತಾರೆ. 3ನೇದು ರೂರ್ಕೆಲಾ, ಇದನ್ನ ಒರಿಸ್ಸಾದಲ್ಲಿ ಜರ್ಮನಿಯ ಸಹಾಯದಿಂದ ಇದು ಪಡ್ಕೊಂಡು ಇದು ಮಾಡ್ತಾರೆ ಅಂತ ಅನ್ಬೋದು. ಈ ರೀತಿ ವಿದೇಶಿ ಬಂಡವಾಳಕ್ಕೆ ಇವರು ಮಾರು ಹೋಗಿ ವಿದೇಶಿ ತಂತ್ರಜ್ಞಾನ ಮತ್ತು ಉತ್ತಮ ಗುಣಮಟ್ಟದ ವಸ್ತುನ ಉತ್ಪಾದನೆ ಮಾಡಲಿಕ್ಕೆ ವಿದೇಶಿ ನೆರವನ್ನ ಪಡ್ಕೊಳ್ತಾರೆ ಅಂತ ಅನ್ಬೋದು. ಹಾಗೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಶ್ರೀಯುತರು ರಷ್ಯಾದ ಸಹಾಯದಿಂದ ಮತ್ತೊಂದು ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ ಅಂತ, ಅದನ್ನ ಬಿಹಾರದ ಬರೋಕೋ ಎಂಬ ಸ್ಥಳದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಅಂತ ಅನ್ಬೋದು. ಅಂದ್ರೆ ವಿಶೇಷವಾಗಿ ಶ್ರೀಯುತರು ಈ ಭಾರಿ ಮತ್ತು ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು, ಮನ್ನಣೆಯನ್ನ ಕೊಡ್ತಾರೆ ಅಂತ ಅನ್ಬೋದು. ಇಲ್ಲಿ ನಾವು ಇದ್ರ ಜೊತೆಯಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ಇಲ್ಲಿ ಮನನ ಮಾಡಬೇಕಾಗುತ್ತೆ. ಕೈಗಾರಿಕೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ, ಖಾಸಗಿ ವಲಯವನ್ನ ನಿಯಂತ್ರಣ ಮಾಡಲಿಕ್ಕೆ, ಅಥವಾ ಶೋಷಣೆಯನ್ನ ಅಥವಾ ಬೆಲೆ ಏರಿಕೆ, ಈ ರೀತಿ ಅನೇಕ ಒಂದು ಸಂಗತಿಗಳನ್ನ ಮನಗೊಂಡು ಇವರು ಒಂದು ಅಂಶವನ್ನ ತರ್ತಾರೆ. 1951ರ ಕೈಗಾರಿಕಾ ಪರವಾನಗಿ ನೀತಿ ಅಂತ ಒಂದು ತರ್ತಾರೆ ಅಂತ. ಈ ಕಾಯ್ದೆಯನ್ನ ನಾವು ಕೈಗಾರಿಕಾ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ಎಂದು ಪರಿಗಣಿಸಲಾಗುತ್ತೆ ಅಂತ ಅನ್ಬೋದು. ಇದು ಕೈಗಾರಿಕೆಗಳನ್ನ ಒಂದು ರೂಲ್ ಮೈಂಡ್ ಅಲ್ಲಿ ಹೇಗೆ ಕೈಗಾರಿಕೆಗಳು, ಉದ್ಯಮಗಳು ನಡಿಬೇಕು ಅನ್ನೋದನ್ನ ನಾವು ನೋಡ್ತೀವಿ ಅಂತ ನೋಡಿ. ಪ್ರಸ್ತುತ ಪರಿಶಿಷ್ಟ ಗುಂಪಿನಲ್ಲಿರುವ ಎಲ್ಲಾ ಉದ್ಯಮಗಳನ್ನು ಸರ್ಕಾರದಲ್ಲಿ ನೋಂದಾಯಿಸಬೇಕು. ಅಂದ್ರೆ ಖಾಸಗಿ ಉದ್ಯಮ ವಲಯ ಏನಿದೆ ನೋಡಿ,
ಅಥವಾ ಸರ್ಕಾರದ ವಲಯದಲ್ಲಿ ಏನಿದೆ ನೋಡಿ ಎಲ್ಲವನ್ನು ಇಲ್ಲಿ ನೋಂದಾಯಿಸಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಮಾಡಬೇಕು. ಎರಡನೇದು ಸರ್ಕಾರದ ಅನುಮತಿ ಮತ್ತು ಪರವಾನಗಿ ಇಲ್ಲದೆ ಸ್ಥಾಪನೆ ಹಾಗೂ ವಿಸ್ತರಣೆಗೆ ಇಲ್ಲಿ ಅವಕಾಶವಿರಲ್ಲ. ನೋಡಿ, ಒಂದು ವೇಳೆ ಖಾಸಗಿ ವ್ಯಕ್ತಿಗಳು ವಲಯವು ಕಾರ್ಖಾನೆಗಳನ್ನ ಉದ್ಯಮಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ, ಅದಕ್ಕೆ ಸರ್ಕಾರದ ಅನುಮತಿ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ. ಅಥವಾ ಇರುವಂಥ ಉದ್ಯಮವನ್ನು ವಿಸ್ತರಣೆ ಮಾಡ್ತೀನಿ, ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂದರೆ ಉದ್ಯಮ ಸಂಸ್ಥೆಗಳು ಸರ್ಕಾರದ ಅನುಮತಿಯನ್ನು ಪಡ್ಕೋಬೇಕು ಅನ್ನೋದು. ಮತ್ತೊಂದು ಸಂಗತಿ ಏನಿದೆ ಅಂದರೆ, ಉದ್ಯಮ ಸಂಸ್ಥೆಗಳು, ವಿಶೇಷವಾಗಿ ಖಾಸಗಿ ವಲಯದ ಉದ್ಯಮ ಸಂಸ್ಥೆಗಳು ತಾವು ಉತ್ಪಾದನೆ ಮಾಡುವಂಥ ಉತ್ಪನ್ನಗಳಿಂದ ಅನುಭೋಗಿಗಳಿಗೆ ಏನಾದ್ರು ತೊಂದರೆ ಆದರೆ ಆ ಅನುಭವಗಳಿಗಾಗುವಂಥ ತೊಂದರೆಯನ್ನು ನಿವಾರಿಸಬೇಕು ಅನ್ನೋದು ಮತ್ತೊಂದು. ಅದನ್ನು ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ವ್ಯವಸ್ಥೆ ಈ ನೀತಿಯಲ್ಲಿ ಕಂಡುಬರುತ್ತೆ ಅಂತ ಅನ್ಬೋದು. ಮತ್ತೊಂದು, ಸರ್ಕಾರವು ಬೆಲೆ, ಉತ್ಪಾದನಾ ವಿಧಾನ ಮತ್ತು ಗಾತ್ರ ಹಾಗೂ ವಿತರಣಾ ಕ್ರಮವನ್ನು ನಿಗದಿಪಡಿಸುವ ಅಧಿಕಾರವನ್ನು ಹೊಂದಿರುತ್ತೆ. ಹಾಗೂ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು ಅಭಿವೃದ್ಧಿ ಸಮಿತಿಯನ್ನು ಸ್ಥಾಪಿಸುವ ಅಧಿಕಾರ ಇರುತ್ತೆ. ಈ ಸಮಿತಿಯ ಅನುಮತಿ ಮೇರೆಗೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಇವರ ಒಂದು ಒಲವು, ಅಭಿರುಚಿಯಾಗಿರುತ್ತೆ ಅಂತ ಅನ್ಬೋದು. ನಾವು ಇವೆಲ್ಲ ಮಾಹಿತಿಯನ್ನು ಒಟ್ಟು ಸಮರೈಸ್ ಮಾಡಿದ್ರೆ, ಅದನ್ನು ನಾವು ಸರಳೀಕರಣ ಮಾಡಿದ್ರೆ, ಇವರ ಭಾವನೆ ಏನಿತ್ತು ಕೈಗಾರಿಕಾ ವಲಯಕ್ಕೆ, ಕ್ಷೇತ್ರಕ್ಕೆ ಅನ್ನೋದನ್ನ ನಮಗೆ ಸ್ಪಷ್ಟೀಕರಣ ಮಾಡ್ಬೋದು. ಅದರಲ್ಲಿ ಒಂದು, ಸಾರ್ವಜನಿಕ ವಲಯಕ್ಕೆ ಹೆಚ್ಚಿನ ಒಲವನ್ನು ಕೊಡೋದು, ಸರ್ಕಾರನೇ ಹೆಚ್ಚು ಕಾರ್ಖಾನೆಗಳನ್ನು, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಇವರ ಒಲವು. ಅದರಲ್ಲೂ ವಿಶೇಷವಾಗಿ ಮೂಲ ಮತ್ತು ಭಾರೀ ಪ್ರಮಾಣದ ಕೈಗಾರಿಕೆಗಳಿಂದ ನೋಡಿ ಇವುಗಳನ್ನೇ ಸ್ಥಾಪನೆ ಮಾಡಬೇಕು ಅನ್ನೋದು ಮತ್ತೊಂದು ಖಾಸಗಿ ವಲಯಕ್ಕೆ ಸೂಕ್ತ ಸ್ಥಾನಮಾನ ಕೊಡಬೇಕು, ಅವ್ರಿಗೂ ಅವಕಾಶ ಕೊಡಬೇಕು, ಆದರೆ ಅದು ನಿಯಂತ್ರಣದ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇವರ ಭಾವನೆ. ಮತ್ತೊಂದು, ರಾಷ್ಟ್ರೀಕರಣ ಮಾಡೋಕ್ಕೆ, ಏಕೆಂದರೆ ಖಾಸಗಿ ವಲಯವನ್ನು ರಾಷ್ಟ್ರೀಕರಣ ಮಾಡೋಕ್ಕೆ ಬದಲಾಗಿ ನಾವು ಆಧುನಿಕ ರೀತಿಯ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಇವರ ನಂಬಿಕೆ. ಮತ್ತೊಂದು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇವರು ವಿಶೇಷವಾದ ಹೆಚ್ಚು ಒಲವನ್ನು, ಆಸಕ್ತಿಯನ್ನು ಕೊಟ್ಟು ಆ ಒಂದು ಹೆಚ್ಚು ವಿದೇಶದಿಂದ ಟೆಕ್ನಾಲಜಿಯನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಡ್ತಾರೆ ಅಂತ ಅನ್ಬೋದು. ಸಾಧ್ಯ ಆದಷ್ಟು ದೇಶವು ಸ್ವಾವಲಂಬನೆ ಆಗಬೇಕು. ಅದು ಆಹಾರ ಇರ್ಬೋದು, ಕೈಗಾರಿಕಾ ಉತ್ಪನ್ನಗಳಿರ್ಬೋದು, ರಕ್ಷಣಾ ವಿಚಾರಗಳಿರ್ಬೋದು, ನಾವು ಸ್ವಾವಲಂಬನೆಯನ್ನು ಸಾಧಿಸಬೇಕು ಅನ್ನೋದು ಮತ್ತೊಂದು ಆಧುನೀಕರಣದ ರೀತಿಯಲ್ಲಿ, ಆಧುನಿಕ ವ್ಯವಸ್ಥೆಗೆ ಬೇಕಾಗಿರುವಂಥ ರೀತಿಯಲ್ಲಿ ದೇಶದ ರಕ್ಷಣೆ, ರಫ್ತು ಹೆಚ್ಚಳ, ವಿದೇಶಿ ವಿನಿಮಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂತ ಅನ್ಬೋದು. ಬೇರೆ ಬೇರೆ ದೇಶಗಳಿಂದ ನಾವು ರಕ್ಷಣೆ ಮಾಡಲಿಕ್ಕೆ ಮತ್ತು ಇಲ್ಲಿ ತಯಾರಿಕಾ ವಲಯದಿಂದ ಹೆಚ್ಚು ವಸ್ತುಗಳನ್ನ ರಫ್ತು ಮಾಡಿ ಮತ್ತು ವಿದೇಶಿ ವಿನಿಮಯವನ್ನು ಗಳಿಕೆ ಮಾಡಲಿಕ್ಕೆ ಹೆಚ್ಚಿನ ಆದ್ಯತೆಯನ್ನು, ಮನ್ನಣೆಯನ್ನು ಕೊಡಬೇಕು ಅನ್ನೋದು ಇವರದೊಂದು. ಮತ್ತು ಗ್ರಾಮೀಣ ವಲಯದಲ್ಲಿರುವಂಥ ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳೇನಿದೆ ನೋಡಿ, ಈ ಒಂದು ಉದ್ಯಮಗಳನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ ಆದ್ಯತೆ ಕೊಡೋದು ಮತ್ತು ಗ್ರಾಮೀಣ ವಲಯದಲ್ಲಿರುವಂಥ ಉದ್ಯಮಗಳನ್ನ ಇನ್ನೂ ವಿಸ್ತರಿಸ್ಬೋದು, ಹೆಚ್ಚಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇವರ ಒಂದು ಪರಿಕಲ್ಪನೆ. ಇವೆಲ್ಲವೂ ಈ ಒಂದು ನೆಹರು ಅವರ ಕೈಗಾರಿಕಾ ಒಂದು ನಿಲುವುಗಳು, ಒಂದು ಸ್ಪಷ್ಟತೆಯನ್ನು ನಾವು ನೋಡ್ಬೋದು ಅಂತ ಅನ್ಬೋದು. ಎಲ್ಲರಿಗೂ ಧನ್ಯವಾದಗಳು.